ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಈ 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು. ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 0820253019. ಮೊಬೈಲ್ ನಂಬರ್ 9 ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಬುದ್ಧಿವಂತರ ಜಿಲ್ಲೆ ಉಡುಪಿ ಅಂತಲೇ ಹೇಳ್ಬೋದು. ಉಡುಪಿ ಸಮೀಪದ ಬ್ರಹ್ಮಾವರ ತಾಲೂಕಿಗೆ ನಾವಿವತ್ತು ಬಂದಿದ್ದೇವೆ. ಇಲ್ಲಿನ ಗ್ರಾಮಸ್ಥರು ಏನು ಬ್ರಹ್ಮಾವರ ತಾಲೂಕಿನಲ್ಲಿ ಏನು ಆಕಾಶವಾಣಿ ಕೇಂದ್ರ ಇದೆ, ಇದಕ್ಕೆ ಸಂಬಂಧಪಟ್ಟ ಜಾಗ ಅಂತಲೇ ಹೇಳ್ಬೋದು. ಹಂದಾಡಿ ಗ್ರಾಮದ ಜನತೆಗೆ ಆಗುವಂತಹ ಒಂದು ಮಾರ್ಗದಲ್ಲಿ ಏನು ರಸ್ತೆ ಅಗಲೀಕರಣದ ಸಮಸ್ಯೆ ಎದುರಾಗಿದೆ, ಇದರ ಬಗ್ಗೆ ಅಲ್ಲಿನ ಜನ ಏನು ಹೇಳ್ತಾರೆ ಕೇಳೋಣ ಅವರ ಬಾಯಿಂದ. ನಮ್ಮದು ಇದು ಆಕಾಶವಾಣಿ ಅಂದರೆ ನಾವು ಹುಟ್ಟಿ ಬೆಳೆದದ್ದೆಲ್ಲ ಇಲ್ಲಿ ಏನಂದರೆ ಇಲ್ಲಿ ಎರಡೂ ಸೈಡಲ್ಲಿ ಕಾಡಿತ್ತು. ಕಾಡಿರುವಾಗ ನಾವೇನಾಗಿದೆ, ಶಾಲೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಲೇಡೀಸು, ಆ್ಯಕ್ಚುಲಿ ಲೇಡೀಸೇ ನಾನು ಹೇಳ್ತಾ ಇದ್ದೀನಿ, ನಾವು ಮಕ್ಕಳನ್ನು ಕರ್ಕೊಬಂದು ಇಲ್ಲಿ ನಾವು ಬಸ್ ಹರಿಸ್ಲಿಕ್ಕೆ ಬರ್ತೇವೆ. ಯಾಕಂದರೆ ಇಲ್ಲಿನ ವಾತಾವರಣ ಸರಿ ಇಲ್ಲ. ಆ ಸೈಡು ಕಾಡು ಇದೆ, ಈ ಸೈಡು ಕಾಡಿದೆ. ಈಗ ಈಗ ನಿಮಗೆ ಇದು ತೋರ್ಬೋದು ಸ್ವಲ್ಪ ಇದಾಗಿದೆ ಅಂದರೆ, ನಾವು ಪಂಚಾಯತ್ ವತಿಯಿಂದ ನಾವು ಸಾರ್ವಜನಿಕರು, ಈ ಸೈಡಲ್ಲಿ ತಿರುಗಾಡುವ ಸಾರ್ವಜನಿಕರು JCB ತಂದು ಇದೆಲ್ಲ ಸ್ವಲ್ಪ ಹತ್ತಿರ ಕ್ಲೀನ್ ಮಾಡಿಸ್ತಾ ಇದ್ದೇವೆ. ಯಾಕಂದರೆ ಆಕಾಶವಾಣಿ ಪ್ರಾಪರ್ಟಿ ಆಗಲಿಕ್ಕೆ ಹೋಗಿ ನಮಗೆ ಫುಲ್ ಕ್ಲೀನ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾವು ಇದು ಸ್ವಲ್ಪ ಹೆಚ್ಚೆಲ್ಲ ರೋಡ್ ಸೈಡಲ್ಲಿ ಕ್ಲೀನ್ ಮಾಡ್ತಾ ಇದ್ದೇವೆ. ಇಲ್ಲಿ ಏನಂದರೆ ಮುಂಚೆಯಿಂದನೂ ನಾವು ತೋಡಾಗಿತ್ತು, ಈಗ ರೋಡ್ ಆಗಿದೆ. ನಾವು ಮಕ್ಕಳನ್ನು ಬಿಟ್ಟು ಬರುವಾಗ ಇಲ್ಲಿ ಹೊರ ಗ್ರಾಮದಿಂದ ಇಲ್ಲಿ ಸೈಡ್ ಕಾರ್ನರ್ ಇದೆ, ಆಚೆಗೂ ಕಾಡಿರ್ಲಿಕ್ಕೆ ಹೋಗಿ ಈಚೆಗೂ ಕಾಡಿರ್ಲಿಕ್ಕೆ ಹೋಗಿ ಕಾರ್ನರಲ್ಲಿ ತುಂಬ ಡೇಂಜರ್ ವಿಷಯ. ಯಾಕಂದರೆ ಇದು ಓಪನ್ ಇರಲಿಲ್ಲ, ಇದು ಓಪನ್ ಇತ್ತು. ಆಗ ಏನಾಗ್ತಿತ್ತು ಅಂದರೆ ಹೆಣ್ಣು ಮಕ್ಕಳು ಬರುವಾಗ ಇದು ಇರುವುದೇ ಸಾಮಾನ್ಯ, ಈಗ ಅದು ಸಾಮಾನ್ಯವಾಗಿ ಬಿಟ್ಟಿದೆ, ಚುಡಾಯಿಸುವುದು ಹಾಗೆ ಅಂತ ನಾವು ಹೇಳುವುದಿಲ್ಲ. ಇದು ನಮ್ಮ ಲೋಕಲ್ ಮಕ್ಕಳು ಬರುವಾಗ ಸೈಡಿನಲ್ಲಿ ಒಂದು ಪರಪುರುಷ, ನಮ್ಮ ಗ್ರಾಮದವರಲ್ಲ, ಎಲ್ಲಿಯೂ ಔಟ್ಸೈಡಿನವರು ಬಂದು ನಿಲ್ಲುವುದು, ಹೆಣ್ಣು ಮಕ್ಕಳಿಗೆ ಚುಡಾಯಿಸುವುದು. ಅದು ಅಲ್ಲದೆ ಇಲ್ಲಿ ನಮ್ಮಲ್ಲಿ ಸರಕಾಳತನ ಆಗಿದೆ. ಈ ಕಾರ್ನರಲ್ಲಿ ಒಬ್ಬರು ಮುಂದೆ ನಿಲ್ಲುವುದು, ಒಬ್ಬರು ಹಿಂದೆ ನಿಲ್ಲುವುದು, ಆಚೆ ನೋಡೋದು, ಒಬ್ಬರು ಈಚೆ ನೋಡೋದು. ಯಾರಾದರೂ ಸಿಂಗಲ್ ಲೇಡೀಸ್ ಬರ್ತಾಯಿದ್ರೆ ಕುತ್ತಿಗೆ ಕೈ ಹಾಕಿ ಚೈನ್ ಎಳೆದು ಹೋಗಿದ್ದಾರೆ, ಕರಿಮಣಿ ಹೋಗಿದೆ, ಮೊಬೈಲ್ ಹೋಗಿದೆ. ಆದರೂ ನಾವು ಇದನ್ನು ಸ್ಟೇಷನ್ನಲ್ಲಿ ಹೇಳಿದಾಗ ಪೊಲೀಸರು ಬಂದರು, ಎಲ್ಲ ವಿಚಾರಿಸಿದರು, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಅಂದರೆ ನಮ್ಗೆ ಅದರ ಸಪೋರ್ಟ್ ಏನು ಸಿಗಲಿಲ್ಲ. ಆಮೇಲೆ ನಾವೇನು ಮಾಡ್ತು, ಜನರೆಲ್ಲ ಒಟ್ಟಾಗಿ ಮನವಿ ಮಾಡ್ತು ಕೇಂದ್ರ ಸರ್ಕಾರಕ್ಕೆ. ಯಾಕಂದರೆ ಇದು ಕೇಂದ್ರ ಸರ್ಕಾರದ ಒಂದು ಆಕಾಶವಾಣಿ ಆಗಿರುವುದರಿಂದ. ನಾನು ಪಂಚಾಯತಲ್ಲಿದ್ದೇನೆ. ಈಗ ನಮಗೆ ಬಸವ ಯೋಜನೆ ಮನೆ ಹೊಸ ಮನೆಗಳು ಉದ್ಭವ. ಮುಂಚೆ ಇಲ್ಲಿ ಮನೆಗಳು ಜಾಸ್ತಿ ಇರಲಿಲ್ಲ ಸರ್. ಆವಾಗ ನಾವು ಒಪ್ಕೊಳ್ತಿದ್ದೇವೆ, ಹೌದು ನಾವು ಹೋಗುವಾಗ ಹೆದರ್ಕೊಂಡು ಓಡ್ತಾ ಇದ್ದೇವೆ, ಎರಡು ಸೈಡ್ ಕಾಡು ಇರಲಿಕ್ಕೆ. ಈಗ ಹಾಗಿಲ್ಲ, ಮನೆ ಮಠ ತುಂಬ ಆಗಿದೆ. ಈ ರೋಡ್ ಅನ್ನೋದು 3 ಗ್ರಾಮನ ಸಂಪರ್ಕಿಸುವ ರಸ್ತೆಯಾಗಿದೆ. ಇದು ಹಂದಾಡಿ ಕುಂಬ್ರಕೋಡಿಗೆ ರಸ್ತೆಯಾಗಿದೆ. ಹಾಗಾಗಿ ಇಲ್ಲಿನ ಜನಸಂಖ್ಯೆ ತುಂಬ ಇದೆ, ಗಾಡಿಗಳು ತುಂಬ ಬರ್ತದೆ. ನಾವು ಇವರಲ್ಲಿ ಇಷ್ಟೇ ಕೇಳೋದು, ನಮಗೆ ಇಡೀ ಆಕಾಶವಾಣಿ ಬೇಡ, ರೋಡ್ ತುಂಬ ಚಿಕ್ಕದಾಗಿದೆ, 2 ಗಾಡಿ ಪಾಸ್ ಆಗುವ ಹಾಗೆ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ, ನಮಗೆ ಒಂದು ಸೆಟ್ ಬ್ಯಾಕ್ ಬಿಟ್ಟು ಕೊಡಿ. ಈಗ ನಾವು ಪಂಚಾಯತಲ್ಲಿ ಏನೇಳ್ತೇವೆ, ಕಾಂಪೌಂಡ್ ಕಟ್ಟಬೇಕಾದ್ರೆ ಸೆಟ್ ಬ್ಯಾಕ್ ಬಿಡಿ ಅಂತೇವೆ, ಮನೆ ಕಟ್ಟಬೇಕಾದ್ರೆ ಸೆಟ್ ಬ್ಯಾಕ್ ಬಿಡಿ ಅಂತ ಹೇಳ್ತೇವೆ. ಇಲ್ಲಿ ನಮಗೊಂದು ಸೆಟ್ ಬ್ಯಾಕಿನ ಅವಶ್ಯಕತೆ ಇದೆ. ಯಾಕಂದರೆ ಈ ರೋಡಲ್ಲಿ ವೆಹಿಕಲ್ಗಳು ಜಾಸ್ತಿ ಆಗಿದೆ, ಜನರು ಜಾಸ್ತಿ ಆಗಿದ್ದಾರೆ, ಮನೆಯೂ ಜಾಸ್ತಿ ಆಗಿದ್ದರಿಂದ ನಮಗೆ ಸ್ವಲ್ಪ ಜಾಗ ಹೆಚ್ಚುವರಿ ಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು, ಫೋರ್ಸ್ ಆಗಿ ಮಾಡ್ತಾಯಿಲ್ಲ. ಆದರೆ ಅವ್ರು ಯಾವುದಕ್ಕೂ ಅವ್ರು ಅವಕಾಶ ಮಾಡ್ತಾಯಿಲ್ಲ. ಕಟ್ಟಲಿಕ್ಕೆ ಬಂದಾಗ ನಾವು ಅಬ್ಜೆಕ್ಷನ್ ಹಾಕಿದ್ದೇವೆ, ನಮಗೆ ಸ್ವಲ್ಪ ಸೆಟ್ ಬ್ಯಾಕ್ ಬಿಟ್ಟು ಕಟ್ಟಿಕೊಡಿ ಅಂತ. ಆದರೆ ಅದಕ್ಕೆ ಅಲ್ಲಿ ಕೇಂದ್ರ ಸರ್ಕಾರದಿಂದ ನಮಗೆ ಇಷ್ಟು ಬಂದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಬಂದಿದ್ದರು, ಆಮೇಲೆ ಕೋಟ ಶ್ರೀನಿವಾಸ ಪೂಜಾರು ಬಂದಿದ್ದರು. ಮೊನ್ನೆ ತನಕ DC ಅವ್ರನ್ನ ಕರ್ಕೊಬಂದು ಸ್ಥಳ ಪರಿಶೀಲನೆ ಮಾಡಿಸಿದ್ದೇವೆ. ಅವರು ನೋಡಿ ಹೋಗಿದ್ದಾರೆ. ಅದಕ್ಕೆ ನಮಗೆ ಆದಷ್ಟು ಬೇಗ ನಮಗೆ ಈ ಗ್ರಾಮದಲ್ಲಿ ನಮಗೆ ಇಷ್ಟು ಜನರಿಗೆ ಇಷ್ಟು ಮನೆಗಳ ಸೌಕರ್ಯ ಇರುವಾಗ, ಸಾಧಾರಣ ಇಲ್ಲಿ ಲೆಕ್ಕ ಹಾಕಿದರೆ 1,000 ಮನೆ ತನಕ ಉಂಟು. ಹತ್ತಿರ ಒಂದು 300 ಮನೆ ಇಲ್ಲೇ ಇದೆ. ನಾವು ಮುಂದೆ ಹೋದಾಗ ಇದು ರೋಡ್ ಬೇಕಾದರೆ ನೀವು ನೋಡಿ, ಸಂಪರ್ಕ ರಸ್ತೆ 3 ಗ್ರಾಮಕ್ಕೆ ಒಟ್ಟು ಸಂಪರ್ಕ ರಸ್ತೆ ಆಗೋದು. ಇಲ್ಲಿ ಎಲ್ಲರೂ ಈಗ ಒಳದಾರಿ ಆಗಲಿಕ್ಕೆ ಹೋಗಿ ಎಲ್ಲರೂ ಇಲ್ಲಿಂದನೇ ಬರ್ತಾ ಇದ್ದಾರೆ. ನಮಗೆ ಸಮಸ್ಯೆಗಳಿರೋದು ಆ ಟರ್ನಿಂಗಲ್ಲಿ, ಗಾಡಿ ಟರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಅಲ್ಲಿ ನಿಂತಾಗ ತುಂಬ ಸಮಸ್ಯೆ ಆಗ್ತಾ ಉಂಟು. ಈಗ ನೀವು ನೋಡಿ, ಸಂಜೆ ಬಂದು ನೋಡಿ, ಪೇರೆಂಟ್ಸ್ ಬಂದು ಕಾಯ್ತಾ ಇರ್ತಾರೆ. ಹಾಗಾಗಿ ಈ ಜಾಗದವ್ರು ಏನಾಗಿದೆ, ಇಲ್ಲೂ ಕಾಡಿತ್ತು. ಈಗ ಅವ್ರು ಏನು ಮಾಡಿದ್ರೆ, ಲೇಔಟ್ ಮಾಡಬೇಕಂತ ಸ್ವಲ್ಪ ತೆಗಿಲಿಕ್ಕೆ ಹೋಗಿ ತೆರವುಗೊಳಿಸಿದ್ದಾರೆ. ಆದರೆ ನಮಗೆ ಇಲ್ಲಿ ಹೋಗಿ ಇದು ಮಾಡಲಿಕ್ಕೆ ಆಗೋದು. ಯಾರೋ ಒಬ್ಬ ಒಂದು ಸಲ ಇಲ್ಲಿ ಹುಡುಗಿಯರ ವಿಷಯದಲ್ಲಿ ಚೂಡೈಸುವಾಗ ಇಲ್ಲೇ ಲೋಕಲ್ ಹುಡುಗರು ಬಂದರು, ಎಷ್ಟು ಓಡಿಸಿದ್ರು ಅವರು ಒಳಗಡೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ. ನಮಗೆ ಮತ್ತೆ ಸಿಗಲಿಲ್ಲ. ಅದರಿಂದ ನಮ್ಮ ಮಹಿಳಾ ರಕ್ಷಣೆಗೋಸ್ಕರ ನಾನು ಒಂದು ಮಹಿಳೆಗೆ ಹೇಳ್ತಾ ಇದ್ದೇನೆ. ಮೇಡಮ್, ಈಗ ಸೆಕೆಗಾಲ ಆಯಿತು, ಈಗ ರೋಡ್ ಇದು ಸಮಸ್ಯೆ ಅಂತ ಹೇಳಿದ್ರಿ, ಅಗಲ ಮಾಡಬೇಕಂತೇಳಿ. ಅದು ಬಿಟ್ಟು ಮಳೆಗಾಲದಲ್ಲಿ ಇಲ್ಲಿ ಹೇಗಿರುತ್ತೆ ಸ್ಥಿತಿ ಅಂತೇಳಿ? ಮೇಡಮ್, ಮಳೆಗಾಲದಲ್ಲಿ ಈ ಹೊಂಡದಲ್ಲಿ ನೀರು ಹೋಗೋ ವ್ಯವಸ್ಥೆ ಇಲ್ಲ. ಇದೆ ಒಂದು ತುದಿಯಲ್ಲಿ ಒಂದು ಓಪನ್ ಇದೆ, ಈ ತುದಿಯ ಎಂಡಲ್ಲಿ ಒಂದು ಓಪನ್ ಇದೆ. ಆದರೆ ಸಹ ಮೇಡಮ್, ಇದು ನಮಗೆ ಹೈಟ್ ಇರಲಿಕ್ಕೆ ಹೋಗಿ ನೀರು ಎಲ್ಲೂ ಹೋಗ್ತಾ ಇಲ್ಲ. ಇಲ್ಲಿ ನೀರು ಶೇಖರಣೆ ಆಗ್ತಾ ಇದೆ.
ಅದರಲ್ಲೂ ನಮ್ಮ ಬುದ್ಧಿವಂತ ಜಿಲ್ಲೆ ಅಂತಾರೆ ಉಡುಪಿ ಜಿಲ್ಲೆ. ಅದು ನಮ್ಮ ಗಾಡಿ ಇದು ನಮ್ಮ SLRM ಗಾಡಿ ಮನೆ ಮನೆಗೆ ಹೋಗ್ತಾ ಇದೆ. ಆದರೆ ನಮ್ಮ ಗ್ರಾಮದವರಲ್ಲ, ಹೊರಗಿನ ಗ್ರಾಮದವರು ತಂದು ಇಲ್ಲಿ ನೋಡಿ ಮೇಡಮ್ ಫುಲ್ ಕಸದ ರಾಶಿ ಆಗ್ತಾರೆ. ಆ್ಯಕ್ಚುಲಿ ನಾನು ಒಂದು ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ಅಧ್ಯಕ್ಷ, ನಾನು ಅದು ಕಸ ಹೆಕ್ಕಿ ಅದು ಯಾರದಂತ ನೋಡಿ ನಾನು ಫೈನ್ ಹಾಕಿ ನಮ್ಮ ಪಂಚಾಯತಿಗೆ 15,000 ಫೈನ್ ಹಾಕಿದ್ದೇನೆ ನಾನು. ಅಷ್ಟು ಹಣ ಬಂದರೂ ಕಸ ಬಿಸಾಕೋರೋದು ಕಮ್ಮಿ ಆಗಲಿಲ್ಲ. ಇಷ್ಟು ಪೇಪರಲ್ಲಿ ಬರ್ತದೆ ನ್ಯೂಸ್, ಕಸ ಬಿಸಾಕಬೇಡಿ, ಗಾಡಿಗೆ ಕೊಡಿ ಹಸಿ ಕಸ ಒಣ ಕಸ ಅಂತ. ಅದು ನಮ್ಮಲ್ಲಿ ಬುದ್ಧಿವಂತ ಜಿಲ್ಲೆ ಅಂತಾರೆ, ಆದರೆ ಕಸ ಮತ್ತು ತಂದು ರೋಡಿಗೆ ಬಿಸಾಕ್ತಾ ಇದ್ದಾರೆ. ನಾವಿಲ್ಲಿ ಕಸ ನೋಡಿ ಮೇಡಮ್, ಮಳೆಗಾಲದಲ್ಲಿ ಸೊಳ್ಳೆಗಳ ಕಾಟ. ನಾವೇನು ಹೇಳ್ತೇವೆ, ಪಂಚಾಯತಿಯವರು ಬಂದು ಬೊಂಡ ಓಪನ್ ಇಡಬೇಡಿ ಸೊಳ್ಳೆ ಕಾಟ. ಆದರೆ ಇದಕ್ಕೆ ಯಾರು ಹೊಣೆ ಮೇಡಮ್? ನೀರು ನಿಲ್ತದೆ ಸ್ವಲ್ಪ ಅಲ್ಲ ಮೇಡಮ್, ಹೇಳಲಿಕ್ಕಾಗೋದು ಅಷ್ಟು ಫುಲ್ ನೀರು. ಈಗ ಇವತ್ತು ಮಳೆ ಇಲ್ಲ, ಸ್ವಲ್ಪ ಕಡಿಮೆ ಇದೆ, ಇಲ್ಲದೆ ನಮ್ಗೆ ಇಲ್ಲಿ ತನಕ ನೀರು ಬರ್ತದೆ. ಅದು ನೀರು ಹೋಗ್ತಾ ಇಲ್ಲ ಮೇಡಮ್. ಹರಿಯುವ ನೀರಾದರೆ ನಾವು ಕಂಪ್ಲೇಂಟ್ ಮಾಡೋದಿಲ್ಲ, ಇದು ಹರಿಯುವುದಿಲ್ಲ ಮೇಡಮ್, ಇಲ್ಲೇ ಫುಲ್ಲು ನಿಂತು ಬಿಡ್ತದೆ ನೀರು. ಸಂಸದರ ಗಮನಕ್ಕೆ ಏನಾದರೂ ತಂದಿದ್ದೀರಾ ಇಷ್ಟುವರೆಗೆ ಅಂತ? ಆಗಿದೆ. ಫಸ್ಟ್ ಶೋಭಕ್ಕ ಇದ್ದರು, ಅವರು ಬಂದು ಪ್ಲೇಸ್ ಎಲ್ಲ ನೋಡಿ ಹೋಗಿದ್ದಾರೆ, ಮಾಡು ಅಂತ ಹೇಳಿದರು. ಈಗ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಬಂದಿದ್ದಾರೆ, ಅವರು ಸಹ ನೋಡಿ ಹೋಗಿದ್ದಾರೆ. ಅದರ ನಂತರ ನಮ್ಮ DC ಅವರು ಬಂದು ನೋಡಿ ಹೋಗಿದ್ದಾರೆ, MLA ಬಂದಿದ್ದಾರೆ, DC ಬಂದಿದ್ದಾರೆ, ಜಿಲ್ಲಾದ ಇವರು ಬಂದಿದ್ದಾರೆ, ನಮ್ಮ ತಾಲೂಕು ಸಂಯೋಜಕರು ಮತ್ತು ತಹಸೀಲ್ದಾರರು, ನಾವೆಲ್ಲರನ್ನು ಕರ್ಕೊಂಡು ಬಂದಾಗಿದೆ. ಎಲ್ಲರೂ ಬಂದು ಪ್ಲೇಸ್ ನೋಡಿ ಹೋಗಿದ್ದಾರೆ. ಎಷ್ಟು ವರ್ಷದಿಂದ ಈ ರೀತಿ ಅಂದರೆ ಹೇಳೋದು ಬರೋದು ಮಾಡ್ತಾ ಇದ್ದಾರೆ ಅಂದರೆ ಏನು? ನಮಗೆ ಒಂದು 15 ವರ್ಷದಿಂದ ನಾವು ಜಾಸ್ತಿ ಹೋರಾಟ ಆದರೆ ಇನ್ನೂ ಮಾಡ್ತಿತ್ತು, ಅಷ್ಟು ಮಾಡ್ತಿಲ್ಲ. ಈಗ ನಮಗೆ ಜನಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಹೋಗಿ ನಮಗೆ ಸಮಸ್ಯೆ ಆಗಿದೆ, ನಾವು ಮಾಡ್ತಾ ಉಂಟು. ಒಂದು 10 ವರ್ಷದಿಂದ ಫುಲ್ ಜಾಸ್ತಿ ಹೋರಾಟ ಮಾಡ್ತಿದ್ದೆ. ಆದರೆ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ ಇಷ್ಟುವರೆಗೆ. ಅಲ್ಲ, ಇದು ಇಷ್ಟು ತನಕ ನಮಗೆ ಅವರೇನು ಕಂಪೌಂಡ್ ಕಟ್ಟಲಿಲ್ಲ. ಅದು ನಮಗೂ ಏನು ಇದು ಮಣ್ಣಾಗಲಿಕ್ಕೋ ಅಥವಾ ನಮಗೆ ಒಂದು ಬಿಟ್ಟು ಕೊಡುವ ಸೆಟ್ ಬ್ಯಾಕ್ ಬಿಡಲಿಕ್ಕೆ ಒಂದು ಅವಕಾಶ ಸಹ ಗ್ರಾಮ ಪಂಚಾಯತಿ ಕೊಡಲಿಲ್ಲ. ನಾವು ಪಂಚಾಯತಿಯಿಂದ ಒಂದು ಲೆಟ್ರ್ ಮಾಡಿದ್ದೇವೆ, ನಮ್ಮ ಗ್ರಾಮ ಪಂಚಾಯತಿಯವರಿಗೆ ಒಂದು ಸ್ಥಳಕ್ಕೆ ಒಂದು ಅವಕಾಶ ಮಾಡಿ ಕೊಡು ಅಂತ. ಅದು ನಮಗೆ ಇಷ್ಟು ತನಕ ಅದರದ್ದು ಒಂದು ಅಲ್ಲಿಂದ ನಮ್ಗೆ ಏನೇ ಒಂದು ರಿಪೋರ್ಟ್ ಬರಲಿಲ್ಲ. DC ಅವರಿಗೆ ನೀವು ಮನವಿಯನ್ನು ನೀಡಿದ್ರಿ ಅಲ್ಲ, ಅಂದರೆ ಅವರು ಬಂದು ಸ್ಥಳನ ವೀಕ್ಷಣೆ ಎಲ್ಲ ಮಾಡಿದ್ದಾರೆ, ಅಂದರೆ ಏನು ಹೇಳಿದ್ರು ಅವರು? ಯಾವುದಾದ್ರು ಭರವಸೆಯನ್ನು ನೀಡಿದ್ರಾ ಅಂತ ಹೇಳಿ? ಅಂದರೆ ಈಗ ನೀವು ಒಂದು ಪಂಚಾಯತಿಯಿಂದ ನಮಗೊಂದು ಲೆಟ್ರ್ ಕಳಿಸಿ ಅಂತ ಹೇಳಿ ಹೋಗಿದ್ದಾರೆ ಮೊನ್ನೆ ಬಂದವರು. ಈ ಥರ ಸಮಸ್ಯೆ ಇದೆ ಅಂತ ಕಳಿಸಿ ಅಂತ ಹೇಳಿದ್ದಾರೆ. ನಾವು ಪ್ರತಿ ವರ್ಷ ಕಳಿಸಿದ್ದೇವೆ, ಈಗ ಒಂದು ಇವತ್ತು ಲೆಟ್ರ್ ಮಾಡಿ ಕಳಿಸ್ತೇವೆ ನಾವು. ಹೌದು. ನಿಮಗೆ ನಿರೀಕ್ಷೆ ಉಂಟಾ ಮೇಡಮ್? ಇಟ್ಕೊಂಡಿದ್ದೇವೆ, ಹೌದು ಮಾಡ್ತಾರೆ ಅನ್ನೋ ಭರವಸೆ ಇದೆ ನಮಗೆ. ಯಾಕಂದರೆ ಇಷ್ಟು ಮನೆಗಳಿರ್ಲಿಕ್ಕೆ ಹೋಗಿ ನನಗೆ ಒಂದು ಭರವಸೆ ಉಂಟು ಮಾಡ್ತಾರೆ ಅನ್ನೋದು. ಇಲ್ಲಿ ರಸ್ತೆ ಅಗಲ ಆಗಲೇಬೇಕು. ನಮ್ಮದು ಗಾಡಿಯಲ್ಲಿ ನಾವು ಹೋಗುವಾಗ ಆಚೆಗೂ ಹಾಡಿ ಉಂಟು, ಈಚೆಗೂ ಹಾಡಿ ಉಂಟು. ಮಕ್ಕಳೆಲ್ಲ ಇಲ್ಲಿ ಆಚೆ ಹೋಗುವಾಗ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಮಕ್ಕಳು ನಡ್ಕೊಂಡು ಹೋಗ್ತಾರೆ. ಯಾರು ಬಂದು ಇಲ್ಲಿ ಹೊಕ್ಕೊಂಡ್ರೂ ಗೊತ್ತಾಗೋದಿಲ್ಲ, ಪ್ರಾಣಿಗಳು ಆಚೆಯಿಂದ ಈಚೆ ಬಂದರೂ ಗೊತ್ತಾಗೋದಿಲ್ಲ. ಇಲ್ಲಿ ಆಟೋ ರಿಕ್ಷಾದವರು ಬೇರೆ ನಮ್ಮ ಹಾಗೆ 10-15 ಜನ ಆಟೋ ರಿಕ್ಷಾದವರು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಇಲ್ಲಿ ಮಕ್ಕಳು ಬೇರೆ ಶಾಲೆಗೆ ಹೋಗೋ ಮಕ್ಕಳು ಇಲ್ಲಿ ನಿಲ್ತಾರೆ. SMS, ಇಂಗ್ಲೀಷ್ ಮೀಡಿಯಮ್ಮು, GM ಶಾಲೆ, ಬೇರೆ ಶಾಲೆ ಮಕ್ಕಳು ನಿಲ್ತಾರೆ. ಅವರಿಗೆಲ್ಲ ತುಂಬ ಸಮಸ್ಯೆ. ಈ ರೋಡ್ ಇದು ಆಗಲೇಬೇಕು. ಇದು ರೋಡಿನ ಸಮಸ್ಯೆ, ಇದು ತುಂಬ ವರ್ಷದಿಂದ ಈ ರೋಡಿನ ಸಮಸ್ಯೆ ಉಂಟು ಇಲ್ಲಿ. ಮತ್ತು ನೀರು ಬರುವಾಗ ಆ ಕಡೆಯಿಂದ ನೀರು ಬಂದು ಇಲ್ಲಿ ಇಷ್ಟಿಷ್ಟು ನೀರು ನಿಲ್ತದೆ ಮಳೆಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅಡ್ಡಿಲ್ಲ, ಮಳೆಗಾಲದಲ್ಲಿ ನಡೀಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲ ಆಗಲೇಬೇಕು ರಸ್ತೆ. ರಸ್ತೆಯಲ್ಲಿ ನಡೀಲಿಕ್ಕೂ ಆಗೋದಿಲ್ಲ, ನೀರು ತುಂಬಿಕೊಳ್ತದೆ. ಅಂದರೆ ದಾರಿ ಏನಾದರೂ ಇದೆಯಾ? ದಾರಿ ಅಂದರೆ ರೋಡ್ ಆಗಲೇಬೇಕು, ಇದಕ್ಕೆ ರೋಡ್ ಆಗಬೇಕು, ನೀರು ಒಂದು ಹೋಗುವ ವ್ಯವಸ್ಥೆ ಬೇಕು. ನಮಸ್ತೆ ಸರ್, ಸ್ಥಳೀಯ ಗ್ರಾಮಸ್ಥರಾಗಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿ. ನೋಡಿ, ಇದರ ಬಗ್ಗೆ ನಾವೆಲ್ಲ ತುಂಬ ಹೋರಾಟ ಮಾಡಿದವರು. ನಮ್ಮ ಇಲ್ಲಿ ನೆರೆಯವರೆಲ್ಲ ಗಣೇಶ್ ಕಾಮತ್ರ ಸೇರಿ, ಸತೀಶ್ ಪೈಗಳೆಲ್ಲ ಸೇರಿ ನಾವು ಈ ಶೋಭಾ ಇವರು ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲ ನಾವು ತುಂಬ ಹೋರಾಟ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಈ ರಸ್ತೆಗೆಲ್ಲ ಭಟ್ರಿರುವಾಗೆಲ್ಲ ಹೋರಾಟ ಮಾಡಿ ರಸ್ತೆ ಆಯಿತು. ಪ್ರಮೋದ್ ಮಧ್ವರಾಜ್ ಅವ್ರಿಗೆ ರಸ್ತೆ ಆಯಿತು, ನಾವೆಲ್ಲ ಹೋರಾಟ ಮಾಡಿ ಆದದ್ದು. ಈಗ ನಾವು ಕೇಳೋದಂಥದ್ದು, ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು 5 ಫೀಟ್ ಆದ ರಸ್ತೆ ಬಿಡಿ. ಇದು ಸರ್ಕಾರಿ ಜಾಗ, ಸರ್ಕಾರ ಅಂದರೆ ನಾವಂದರೆ ಸರ್ಕಾರ. ನಮಗೆ ಜನರಿಗೆ ಉಪಕಾರ ಮಾಡೋದು ಸರ್ಕಾರ. ಯಾಕೆ ನಾವು ನೋಡಿ MP ಶೋಭಾ ಕರಂದ್ಲಾಜೆ ಹತ್ರ ಹೋಗಿದ್ದೇವೆ, ಅಲ್ಲಿ ಸಹ ಅವ್ರ ಹತ್ರ ಮಾತಾಡಿ ನಾವೆಲ್ಲ ಮಾಡ್ತೇನೆ ಎಲ್ಲ ಹೇಳಿದ್ರು. ಮತ್ತು ಈಗ ನಾವು 10 ಸಲ ಹೋಯ್ತು ಇವರ ಹತ್ರ, ಕೋಟ ಶ್ರೀನಿವಾಸ ಪೂಜಾರಿ ಹತ್ರ ಬಂದರು. ಅವ್ರ ಪಾಪ ಅವರು ತುಂಬ ಇದು ಭಾಳ ಇಂಟ್ರೆಸ್ಟ್ನಲ್ಲಿ ಬಂದರು. ಮೊನ್ನೆ ಬಂದು ನೋಡಿ ಹೋದರು, ಪುನಃ MP ಅವ್ರನ್ನ ಕರ್ಕೊಂಡು ಬಂದರು. ಈಗ MP ಅವರು ಇದು ಅಧ್ಯಕ್ಷರ ಜಿಲ್ಲಾ ಇವರು DC ಅವ್ರು ಸಹ ಬಂದು ನೋಡಿದ್ರು, ಇಲ್ಲೇ ಪರಿಸ್ಥಿತಿ ನೋಡಿದರು. ಈಗ ನಮಗೆ ಫಸ್ಟ್ ಆಫ್ ಆಲ್ ನಮಗೊಂದು 5 ಫೀಟ್ ಅದೊಂದು 10 ಫೀಟ್ ನಾವೀಗ ನಮ್ಮ ಈಗ ಲಾ ಪ್ರಕಾರ, ಪಂಚಾಯತ್ ಲಾ ಪ್ರಕಾರ ಮಿಡ್ಲ್ ಆಫ್ ದಿ ರೋಡ್ನಿಂದ ಇದು 4 ಮೀಟರ್ ಕೊಡಬೇಕಂತೆ. ಈಗ ಜನಸಾಮಾನ್ಯರಿಗೆ ಒಂದು ಕಾನೂನು, ಸರ್ಕಾರಕ್ಕೆ ಒಂದು ಕಾನೂನು ಅಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಎಂಥದಿರಲಿ, ನಮಗೆ ಈ ಲೋಕಲ್ ಹೇಗೆ ಕಾನೂನು ಉಂಟು ಆ ಪ್ರಕಾರ ಆಗಲಿ. ನಮ್ಮ ಬೇಡಿಕೆ ಅಷ್ಟೇ, ರಸ್ತೆ ಅಗಲೀಕರಣ ಆಗಬೇಕು. ಸರ್ಕಾರಿ ಇದು ಹಾಳು ಬಿದ್ದ ಜಾಗ ನೋಡಿ, 25 ಎಕರೆ ಉಂಟು. ಇದರಲ್ಲಿ ಏನು ಪ್ರಯೋಜನ? ಒಂದು ಆ ಸಲ ನೋಡಿ, ಆ ಸಲ ತುಂಬ ಗಲಾಟೆ ಆಯಿತು. ಎಡ್ಜ್ ಆಫ್ ದಿ ಕಾಂಕ್ರೀಟ್ ಹೊಡೆದು ಹೋದರು, ಇದಕ್ಕೆ ಮಣ್ಣು ತೆಗೆದ್ರು. ನಾವೊಂದು 250 ಜನ ಸೇರಿ ಆಗ ಪ್ರಮೋದ್ ಮಧ್ವರಾಜ್ ಹೆಲ್ಪ್ ಮಾಡಿದರು. ಅವರು ಕೆಲಸ ನಿಲ್ಲಿಸಿದ್ರು. ಇಲ್ಲಾಂದ್ರೆ ನಮ್ಮನ್ನು 20 ಜನ ಪೊಲೀಸ್ನವ್ರು ಬಂದಿದ್ದರು ನಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ, ಕೆಲಸ ಮಾಡೋದು ಬಿಡಲಿ. ಆಗ ಪ್ರಮೋದ್ ಮಧ್ವರಾಜ್ ಬಂದರು. ಈಗ ಫಸ್ಟ್ ಆಫ್ ಆಲ್ ನೀವು ಕೆಲಸ ನಿಲ್ಲಿಸಿ,
ಆಮೇಲೆ ನೋಡುವಂತ ಮತ್ತೆಲ್ಲ ನಾವು ನೋಟಿಸ್ ಮಾಡಿತ್ತು ಮತ್ತು ಕೋರ್ಟಿಗೆ ಹೋಯ್ತು. ಈಗ ಕೋರ್ಟ್ನಲ್ಲಿ ನಮಗೆಲ್ಲ ಕೋರ್ಟ್ನಲ್ಲಿ ಏನೋ ಆಗಿದೆ, ಇಷ್ಟು ಕೊಡಬೇಕಂತ ಆಗಿದೆ. ವಕೀಲರಿಗೆ ಹೋರಾಟ ಮಾಡ್ತಿದ್ರು ನಮ್ಮ ವಕೀಲರು. ಈಗ ಹೋರಾಟ ನಡೀತಿತ್ತು. ಈಗ ನಾವು ಕೇಳೋದಿಷ್ಟೇ, ನಾವು ಈ ಸರ್ಕಾರಿ ಜಾಗ, ಹಾಳು ಬಿದ್ದ ಜಾಗ, ಜನರಿಗೆ ಉಪಯೋಗ ಆಗಲಿ. ಇಲ್ಲಿ ತುಂಬ ಜನ ಒಂದು 200 ಮನೆ ಉಂಟು ಆ ಬದಿಯಲ್ಲೆಲ್ಲ. ಜನರಿಗೆ ಒಂದು ಉಪಕಾರ ಆಗಲಿ. ಈಗ ಫೈರ್ ಸರ್ವಿಸ್ ಗಾಡಿ, ಆ್ಯಂಬುಲೆನ್ಸ್ ಗಾಡಿ ಬರುವಾಗ ಒಂದು ರಿಕ್ಷಾ ಬರುವಾಗ ಸಹ ನಮಗೆ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ನೀವು ನೋಡಿದ್ರಲ್ಲ ಕಷ್ಟ ಇತ್ತು ಇಲ್ಲಿ. ಅದರ ಬಗ್ಗೆ ನಮ್ಮ ಆಸೆ ಇಷ್ಟೇ, ಒಂದು ರಸ್ತೆ ಅಗಲೀಕರಣ ಆಗಲಿ, ಒಂದು ಅಟ್ಲೀಸ್ಟ್ ಮಿಡ್ಲ್ ಆಫ್ ದಿ ರೋಡ್ನಿಂದ ಕಾನೂನು ಪ್ರಕಾರ, ಪಂಚಾಯತ್ ಕಾನೂನು ಪ್ರಕಾರ ಆಗಲಿ ಅಂತ ಹೇಳೋದು. ಹೌದು, ಭಾಳಷ್ಟು ಸಮಯದಿಂದ ಹೋರಾಟವನ್ನು ಮಾಡ್ತಾ ಇದ್ದೀರಿ ನೀವು. ನಾವೆಲ್ಲ ನಮ್ಮ ಒಂದು ಗ್ರೂಪ್ ಇತ್ತು. ನಾವು ತುಂಬ ಸಮಯ, ಎಷ್ಟು ವರ್ಷ ಆಯಿತು, ಕೆಲವು ವರ್ಷದಿಂದ ಇದು ಹೋರಾಟ ಮಾಡ್ತಿತ್ತು. ಇದಕ್ಕೆ ಎಷ್ಟು ವರ್ಷದಿಂದ ಇಲ್ಲಿ? ನಮ್ಮದು ಇಲ್ಲಿ 37 ವರ್ಷ ಆಯಿತು. ನಾವಿಲ್ಲಿ ಲೋಕಲ್. ಹೌದು, 37 ವರ್ಷ ಆಯಿತು ನಾವಿಲ್ಲಿ ಬಂತು. ಜಾಗಕ್ಕಾಗಿ ಹೋರಾಟ ಮಾಡಿ 15 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೀರಾ? ನಾವು ರಸ್ತೆ ಅಗಲೀಕರಣಕ್ಕಾಗಿ ನಾವು ಹೊರಟ, ಮತ್ತೆ ನಮ್ಮ ಅವರ ಜಾಗ ನಮಗೆ ಬೇಕಾ? ಈಗ ಫಸ್ಟ್ ಆಫ್ ಆಲ್ ಅಲ್ಲಿ ಗ್ರಾಮಸ್ಥರಿಗೆ ಉಪಯೋಗ ಅಂತ, ಗ್ರಾಮಸ್ಥರಿಗಾಗಿ ನಾವು ನಮ್ಮ ಒಂದು ಮನೆಗಾಗಲ್ಲ, ಎಲ್ರಿಗೂ ಉಪಕಾರ ಆಗಲಿ ಅಂತ ಮಾಡೋದಷ್ಟೇ. ನಮ್ಮ ಸ್ವಂತ ನಮ್ಮ ಒಂದು ಮನೆಗಾಗಲ್ಲ, ಎಲ್ರಿಗೂ ಒಂದು ಆದರೆ ಎಲ್ರಿಗೂ ಉಪಕಾರ ಆಗುತ್ತೆ. ಒಂದು ಅಟ್ಲೀಸ್ಟ್ ಒಂದು ಡಬಲ್ ರೋಡ್ ಆದರೆ, ಈಗ ನೋಡಿ ಇದು ತಾಲೂಕಾಯಿತು. ಈಗ ಬ್ರಹ್ಮಾವರ ಅಂದರೆ ಈಗ ಒಳ್ಳೆಯ ಹೆಸರುವಾಸಿ ನಗರ ಆಯಿತು. ಎಲ್ಲ ಉಂಟು. ಫಸ್ಟ್ ಆಫ್ ಆಲ್ ಎಲ್ಲ ಎಜುಕೇಷನ್ ಸೆಂಟರ್ ಉಂಟು, ಹಾಸ್ಪಿಟ್ಲ್ ಉಂಟು, ಎಂತ ಬೇಕಾದರೂ ಇಲ್ಲಿ ಸಿಗ್ತದೆ, ಏನು ಪ್ರಾಬ್ಲಮ್. ಒಳ್ಳೆಯ ಲೊಕೇಟ್. ನಮ್ಮ ಏರಿಯಾ ಎಲ್ಲ ಫಸ್ಟ್ ಕ್ಲಾಸ್, ನಮ್ಮದೆಲ್ಲ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್. ಬಟ್ ಆದರೆ ಇಲ್ಲಿ ಒಳ್ಳೆ ಎಜುಕೇಟೆಡ್ ಜನರು ತಂದು ಇಲ್ಲಿ ಕಸಗಡ್ಡೆ ಹಾಕ್ತಾರೆ, ಅದು ಬೇಸರ. ಈಗ ನಾವೆಲ್ಲ ಅಂತ ಕಸಗಡ್ಡೆ ಇವರು ಕೊಡ್ತೇವೆ. ಈಗ ಒಣ ಕಸ ನಮ್ಮ ಮನೆ ಹತ್ತಿರ ಹಾಕ್ತೇವೆ. ಆದರೂ ಕೆಲವರು ಒಣ ಕಸ, ಹಸಿ ಕಸ ಎಲ್ಲ ತಂದು ಇಲ್ಲಿ ಬೇಸಾಡು. ಬಟ್ ಎಜುಕೇಟೆಡ್, ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್ ಜನರು, ಅದೆಲ್ಲ ಅವರಿಗೆ ತಿಳಿಬೇಕು. ಇಲ್ಲೆಲ್ಲ ಹಾಳು ಮಾಡಬಾರ್ದು, ಈ ಒಟ್ಟಾರ ಹಾಳು ಮಾಡಬಾರ್ದು ಅಲ್ವಾ. ಈಗ ಹಾಳು ಮಾಡಿದ್ರೆ ನಮಗೆ ಉಪದ್ರ ಅಲ್ಲ, ಜನರೇ ಉಪದ್ರ ಅಲ್ಲ. ಅದೇ ನಮ್ಮ ಬೇಡಿಕೆ ಇಷ್ಟೇ. ಒಂದು ಈ ಸಲ ಏನಾದರೂ ಒಂದು ರಸ್ತೆ ಆಗಲಿ DC ಅವ್ರು ಬಂದು ನೋಡಿದ್ರು. ನಾವೊಂದು 4-5 ಸಲ MP ಅವರು ಅಲ್ಲಿ ಆಫೀಸಲ್ಲಿ ಹೋಗ್ತಾಯಿದ್ದು. ನಾವು ಗಣೇಶ್ ಕಾಮತರು, ಸತೀಶ್ ಪೈಗಳು, ಒಂದು 5-6 ಜನ ನಮ್ಮದು. ಮತ್ತು ಶೋಭಾ ನಮ್ಮೊಟ್ಟಿದ್ದಾರೆ, ಮಾಜಿ ಅಧ್ಯಕ್ಷರು. 1971ನೇ ಇಸ್ವಿಯಿಂದ ಇಲ್ಲಿ ಆಕಾಶವಾಣಿ ಫಂಕ್ಷನ್ ಆಗ್ತಾಯಿದೆ. ಪ್ರಾರಂಭಿಕ ದಿನಗಳಲ್ಲಿ ಈ ರಸ್ತೆ ಇತ್ತು. ಹೇಗಂತ ಹೇಳಿದರೆ ಬುಲ್ಲಕ್ ಕಾರ್ಟ್ ಅಂತ ಹೇಳ್ತಾರೆ, ಕಾಲುದಾರಿಗೆ ಸೀಮಿತವಾಗಿರ್ತಕ್ಕಂಥ ರಸ್ತೆ. ಅದರಲ್ಲಿ ಎತ್ತಿನ ಚಕ್ಕಡಿಗಳನ್ನು ಸಾಮಾನು ಹಾಕ್ಕೊಂಡು ಹೇರೋದು, ಹೋಗಿ ಬರೋದು, ಇದೆಲ್ಲ ಆಗ್ತಾಯಿತ್ತು. ಅದರ ನಂತರ ಇದು 9 ಫೀಟ್ ಆಗಿದ್ದು ಹಾಗೇ ಇದೆ. ಆದರೆ 55 ವರ್ಷಗಳಲ್ಲಿ ಇಲ್ಲಿ ಸಾವಿರಾರು ಮನೆಗಳಾಗಿದ್ದಾವೆ, ನೂರಾರಲ್ಲ. ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಹೋಗಿ ಬರಲಿಕ್ಕೆ ಆಗ್ತಾಯಿಲ್ಲ. ಒಂದೇ ಸಮಯದಲ್ಲಿ 2 ಕಾರ್ ಬಂದರೆ ಆ ಕಷ್ಟ ಅಂತೂ ಯಾರಿಗೂ ಬೇಡ, ಆ ರೀತಿಯಾಗಿದೆ. ಈಗ ಮೊನ್ನೆ DC ಸಾಹೇಬರೆಲ್ಲ ಬಂದಿದ್ರು, ಅವರಿಗೆಲ್ಲ ಆ ವಿಚಾರ ಗೊತ್ತಾಗಿದೆ. ಹೋಗಿ ಬರಲಿಕ್ಕೆ ಬಹಳ ಸಪೂರವಾಗಿರ್ತಕ್ಕಂಥ ರಸ್ತೆ, 9 ಫೀಟ್ ರಸ್ತೆ ಏನೂ ಸಾಕಾಗೋದಿಲ್ಲ. ಕೆಲವು ಕಡೆ 10 ಫೀಟ್ ಇದೆ. ಆದರೆ ಈ 10, 9 ಇದರಲ್ಲಿ 2 ಕಾರ್ ಬಂದರೂ ಕನಿಷ್ಠ 12 ಫೀಟ್, ಒಂದು 15 ಫೀಟ್ವರೆಗೆ ಬೇಕಾಗತ್ತೆ. 15 ಫೀಟ್ವರೆಗೆ ಬೇಕಾಗತ್ತೆ. ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದರೆ, ಸದ್ಯಕ್ಕೆ ಇದು ಜಿಲ್ಲಾ ಪಂಚಾಯತ್ ರಸ್ತೆ ಅಂತ ನಾನು ರೆಕಾರ್ಡ್ಸ್ಗಳನ್ನು ನೋಡಿದಾಗ ನನಗೆ ಗೊತ್ತಾಗಿದೆ. ಅದು ಕನಿಷ್ಠ ಏನಂತ ಹೇಳಿದರೆ 40 ಫೀಟ್ ಇರಬೇಕು ಅಂತ ಒಂದು ರೂಲ್ ಇದೆ ಅಂತ ಹಿಂದಿನ ಸಾಹೇಬರು ಹೇಳ್ತಿದ್ರು. ಜಿಲ್ಲಾ ಪಂಚಾಯತ್ ರಸ್ತೆ 40 ಫೀಟ್ ಇರಬೇಕು ಅಂತ. ಈಗ 10 ಫೀಟ್ ಅಂತ ಲೆಕ್ಕಕ್ಕೆ ತಗೊಂಡು ಇನ್ನು 30 ಫೀಟ್ ಬೇಕಾಗತ್ತೆ. ಬೇಡ, ಕನಿಷ್ಠ ಒಂದು 10 ಫೀಟ್ ಆದರೂ ಇಲ್ಲಿ ಅಗಲ ಮಾಡಿ ಜನರಿಗೆ ಹೋಗಿ ಬರಲಿಕ್ಕೆ, ಈ ಜನೋಪಯೋಗಿ ಕಾರ್ಯವನ್ನು ಮಾಡಲಿಕ್ಕೆ ನಮಗೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಹಾಯ ಮಾಡಬೇಕು ಅಂಥೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಆವಾಗಿಂದ ಅದರ ಬಗ್ಗೆ ಪ್ರಯತ್ನ ನಡೀತಾ ಇದೆ. 10 ವರ್ಷಗಳ ಹಿಂದೆ ಜೋರಾಯಿತು. ಅದರ ನಂತರ ನಾನು ಡೆಲ್ಲಿವರೆಗೆ ಕೂಡ ಹೋಗಿ ಬಂದೆ. ಬೆಂಗಳೂರು ಲೆವೆಲ್ನಲ್ಲಿ ಕೂಡ ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಟೀಮ್ನವರೆಲ್ಲ ಭಾಳ ಸಹಕಾರ ಮಾಡಿದ್ದಾರೆ. ಆದರೂ ಏನೂ ಸಾಧನೆ ಆಗಿಲ್ಲ, ಏನೂ ಪ್ರಯೋಜನ ಆಗಿಲ್ಲ. ಅವ್ರಿಗೆ ಅನುದಾನ ಕೂಡ ಬಂದಿದೆ. ಆನಂತರ ಇಲ್ಲಿ ಇದೆಲ್ಲ ಬಿತ್ತು, ಅದನ್ನು ಕಟ್ಟುವಾಗ ಗಲಾಟೆ ಆಯಿತು. ಅವ್ರು ಆವಾಗ ಹೇಳಿದರು, ನಮ್ಮದು ಸ್ನೇಹಿತರು ಇಲ್ಲ, ಆವಾಗ ಆದಂಥ ಗಲಾಟೆ ಎಲ್ಲ ಹೇಳಿದರು. ಆದರೂ ಏನೂ ಆಗಿಲ್ಲ. MLAಗಳು ಚೇಂಜ್ ಆದರು, MP ಗಳು ಚೇಂಜ್ ಆದರು, DC ಅವರು ಟ್ರಾನ್ಸ್ಫರ್ ಆಗಿ ಹೋದರು. ಯಾವ ಕೆಲಸ ಒಬ್ಬರೂ ಮಾಡಲಿಲ್ಲ. ವಾಟ್ಸಪ್ಗಳನ್ನು ಹಾಕೋದು, ಬೇರೆ ಬೇರೆ ಗ್ರೂಪ್ ಸೃಷ್ಟಿ ಮಾಡೋದು, ಆನಂತರ ಕಾಗದಗಳನ್ನು ಬರೆದು ಹಾಕೋದು, ಮನವಿ ಕೊಡೋದು, ಸಿಗ್ನೇಚರ್ ಕಲೆಕ್ಷನ್ ಮಾಡೋದು, ಬರೀ ಇದರಲ್ಲೇ ಹೋಯ್ತು ವಿನ ಪೇಪರ್ ವರ್ಕ್ನಲ್ಲೇ ಕೆಲಸ ಮಾಡುವಲ್ಲಿ ನಮ್ಮ ಸಮಯ ಹೋಗಿದೆ. ಆದರೆ ಇದು ಒಂದು ಅರ್ಧ ಅಡಿ ಜಾಸ್ತಿ ಹೋಗಿಲ್ಲ. ಅವರು ಇನ್ನೂ ಅದನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಕೊಡಲಿಕ್ಕೆ ಏನೂ ಸಾಧ್ಯ ಇಲ್ಲ ಅಂತ. ಅವ್ರ ಹತ್ರ ಇದ್ದ ಜಾಗ ಅವರು ಮಾರಿದರು 2.5 ಎಕರೆ ನ್ಯಾಷನಲ್ ಹೈವೇಗೆ. ಅದರ ನಂತರ ಇಲ್ಲಿ ಕೂಡ ಏನೂ ಬಿಟ್ಟುಕೊಡುವುದಿಲ್ಲ. ಇದು ಯಾರಿಗಾಗಿ? ವೈಯಕ್ತಿಕವಾಗಿ ಯಾರಿಗೂ ಅಲ್ಲ, ಇದು ಇಲ್ಲಿನ ಜನರಿಗೆ, ವಾಸ ಮಾಡುವಂಥ ಇಲ್ಲಿನ ನಿವಾಸಿಗಳು ಯಾರಿದ್ದಾರೆ ಅವರಿಗಾಗಿ ಈ ಜಾಗ ಬೇಕಾಗಿದೆ. ಕನಿಷ್ಠ ಒಂದು 10 ಫೀಟ್, ಒಂದು 15 ಫೀಟು. ಈಗಂತೂ ಇಲ್ಲಿ ನೋಡಿ ಈ ಪರಿಸ್ಥಿತಿ. ನಾನು ಕೇಳೋದು ಇಷ್ಟೇ, ಹಾಳು ಮಾಡೋ ಜಾಗ ಆದರೂ ಇವರಿಗೆ ಜನರಿಗೆ ಕೊಡಿ. ರಸ್ತೆ ಆಗಲಿಕ್ಕೆ ಏನು ಹಾಳು ಮಾಡಿದ್ದೀರಿ? ಇದು ನೋಡಿದರೆ ಇದು ಮೇಂಟೈನ್ ಆಗಿದೆಯಾ?
ನೀವು ಇಲ್ಲಿ ಇದರದ್ದೆಲ್ಲ ಫೋಟೋ ತೆಗೆದಿರಲ್ಲ. ಮೇಂಟೈನ್ ಕೂಡ ಆಗ್ತಾಯಿಲ್ಲ, ನೀರು ನಿಲ್ತಾ ಇದೆ, ರೋಗಗಳ ಆವಾಸ ಸ್ಥಾನ, ಮನೆಗಳು ಸಾವಿರಾರು ಆಗಿದ್ದಾವೆ ಇಲ್ಲಿ. ಆವಾಗ ನೂರಾರಿದ್ದು, ಈಗ ಸಾವಿರಾರು ಮನೆಗಳು. ಹೋಗಿ ಬರಲಿಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಅಲ್ಲಿಂದ ಆ ಕಡೆಯಿಂದ ಕಾರ್ ಬಂದರೆ, ಈ ಕಡೆಯಿಂದ ಒಂದು ಕಾರ್ ಬಂದರೆ ಇವರು ಬರ್ತಾರಂತ ಅವ್ರಿಗೆ ಗೊತ್ತಾಗೋದಿಲ್ಲ, ಅವರು ಬರ್ತಾರಂತ ಇವ್ರಿಗೆ ಗೊತ್ತಾಗೋದಿಲ್ಲ. ಇದು ಇಲ್ಲಿ ರಿವರ್ಸ್ ತಗೊಳ್ಳೋದು ಮತ್ತು ಮುಂದೆ ಬರೋದು, ರಿವರ್ಸ್ ತಗೊಳ್ಳೋದು ಮುಂದೆ ಬರೋದು, ಇದೇ ಸಾಧಾರಣ ಒಂದು 20-25 ವರ್ಷಗಳಿಂದ ನಡೀತದೆ. ಅದ್ರ ಮೊದಲು ಇತ್ತು, ಈಗ ಇನ್ನೂ ಜಾಸ್ತಿ ಆಗಿದೆ. ಭಾಳ ಜನ ತಿರುಗಾಡ್ತಾರೆ, ಸ್ಟೂಡೆಂಟ್ಸ್ಗಳು ಹೋಗ್ತಾರೆ, ವ್ಯಾಪಾರಕ್ಕಾಗಿ ವ್ಯಾಪಾರಸ್ಥರು ಹೋಗ್ತಾರೆ. ಪೀಕ್ ಅವರ್ಸ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಕೂಡ ಅದೇ ಥರ ಆಗುತ್ತೆ. ಬಹಳ ಕಷ್ಟ ಎಲ್ರಿಗೂ. ತುರ್ತಾಗಿ ಆಗಬೇಕಾದಂಥ ಕೆಲಸ ಇದು. ರಸ್ತೆ ಅಗಲೀಕರಣ ಅನ್ನೋದು ಟಾಪ್ ಪ್ರಯಾರಿಟಿ ಆಗಬೇಕಾದಂಥ ಕೆಲಸ. ಅವರು ಸೆಂಟ್ರಲ್ನವರು ಇರಲಿ, ಸ್ಟೇಟ್ ಗೌರ್ಮೆಂಟ್ನವರು ಇರಲಿ, ಜಿಲ್ಲಾ ಪಂಚಾಯತ್ನವರು ಇರಲಿ, ಬೇರೆ ಯಾರೂ ಇರಲಿ. ಇಲ್ಲಿ ಪಂಚಾಯತ್ನವರು ಕೂಡ ಅವರು ಕೂಡ ಎಷ್ಟು ಸಲ ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ. ನೋಟಿಸ್ ಕೊಟ್ಟರೆ ತಗೊಳ್ಳುವವರಿಲ್ಲ ಅಲ್ಲಿ ಆಕಾಶವಾಣಿಯಲ್ಲಿ. ಮೊನ್ನೆ DC ಸಾಹೇಬರು ಬಂದಾಗ ಅವ್ರಿಗೆ ಬರಲಿಕ್ಕೆ ಹೇಳಿದರು, ಯಾರು ಬಂದಿದ್ದಾರೆ? ಯಾರೂ ಇಲ್ಲ. DC ಅವರು, MP, MLAಗಳು ಎಲ್ಲರೂ ಬಂದರು, ಅವರು ಇಲ್ಲಿ ಬರೋದಿಲ್ಲ, ನಮಗದು ಲಗಾವಿಲ್ಲ ಅಂತಾರೆ. ನಾವು ಸೆಂಟ್ರಲ್ ಗೌರ್ಮೆಂಟ್, ನಮ್ಗೆ ಯಾರು ಕೇಳಲಿಕ್ಕಿಲ್ಲ ಅಂತ. ಇಂಥ ಆ್ಯಟಿಟ್ಯೂಡ್ ಇರಬಾರ್ದು. ಇದು ಜನರಿಗಾಗಿ, ನಾವೇನು ನಮಗೋಸ್ಕರ ಮಾಡೋದಲ್ಲ, ವೈಯಕ್ತಿಕವಾಗಿ ನಮಗಾಗಿ ಮಾಡೋದಲ್ಲ, ಎಲ್ರಿಗಾಗಿ ಮಾಡುವಂಥದ್ದು. ಎಲ್ಲರೂ ಎಲ್ಲರಿಗಾಗಿ. ಈ ಥರ ಡೆಮೋಕ್ರಸಿಯಲ್ಲಿ ಏನಿದೆ, ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಅದೇ ರೀತಿ ಇದು ಆಗಬೇಕು ಅಂಥೇಳಿ ರಸ್ತೆ ಆಗಬೇಕಂತ ಹೇಳ್ತಾ ಇದ್ದೇನೆ. ಅವ್ರು ಹೇಳಿದಾಗ ಅಗ್ನಿಶಾಮಕ ಅದರ ವಾಹನಗಳು ಬಂದಾಗ ಒಳಗೋಗ್ಲಿ ದಾರಿ ಇಲ್ಲ. ಪ್ರೈವೇಟ್ನವ್ರದ್ದು ಯಾರದ್ರದ್ದು ವೈಯಕ್ತಿಕ ಆಸ್ತಿ ಒಳಗೆ ನುಗ್ಗಿ ದರೆ ಕಡಿದು ಅಲ್ಲಿಂದ ವಾಹನ, ಅಲ್ಲಿ ಜನ ಮತ್ತು ಇದು ಜಾನುವಾರುಗಳು ಎಷ್ಟು ಸಾಯ್ತಾವೆ ಅವಾಗ. ಹಾಗಾಗಿ ಆದಷ್ಟು ಬೇಗ ರಸ್ತೆ ಅಗಲೀಕರಣ ಮಾಡಿದರೆ ಯಾರಿಗೂ ಕೇಳಬೇಕಾಗಿಲ್ಲ. ಅದರ ನಂತರ ಇಲ್ಲಿ ನೋಡಿ ರೋಗ, ಈಗೆಲ್ಲ ಸ್ವಚ್ಛತಾ ಅಭಿಯಾನ ನಡೀತಾ ಇದೆ ಸ್ಟೇಟ್ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ. ಇದನ್ನು ನೋಡಿದರೆ ಈ ಮಲೇರಿಯಾ ಅಧಿಕಾರಿಗಳು ಎಂತ ಹೇಳ್ತಾರೆ, ಹೆಲ್ತ್ ಆಫೀಸರ್ಸ್, ಇದಕ್ಕೂ ಅವ್ರ ಹತ್ರ ಆನ್ಸರ್ ಇಲ್ಲ. ಜಾಗ ಹಾಳಾಗ್ತಾ ಇದೆ. 20 ಎಕರೆ ಉಂಟು. ಈಗ ಒಂದೊಂದು ರೂಮ್ನಲ್ಲಿ ಕೂತು ಇಡೀ ವಿಶ್ವವನ್ನೇ ಒಂದು ಕಡೆ ತಗೊಂಡು ಬರ್ತಾರೆ. FM ಸ್ಟೇಷನ್ಗಳಲ್ಲಿ ಎಷ್ಟು ಜಾಗ ಉಂಟು? 1-2 ರೂಮಿನಲ್ಲೇ ಆಗ್ತದೆ ಎಲ್ಲ. ಈಗ ಹಾಗಲ್ಲ ನೋಡಿ, 22 ಎಕರೆ ಜಾಗ ಉಂಟು ಹೆಚ್ಚು ಕಡಿಮೆ. ಅದು ಒಂದು 3-3.5-4 ಎಕರೆ ಮಾರಿ ಅದರ ನಂತರ ಈ ಜಾಗ ಕೂಡ ರಸ್ತೆ ಇದು. ನಾನು ಕೇಳಿದ ಹಾಗೆ RTIಯಲ್ಲಿ ಒಂದು ಮಾಹಿತಿ ತಗೊಂಡಿದ್ದೇನೆ. ಇದರ ಹಣ ಕೊಟ್ಟಿದ್ದಾರೆ, ಈ ಜಾಗದ ಹಣ ಕೊಟ್ಟಿದ್ದಾರೆ. ಇದು ಆಕಾಶವಾಣಿ ರಸ್ತೆ ಅಲ್ಲ, ಇದು ಅವ್ರದ್ದು ರಸ್ತೆ ಅಲ್ಲ ನನಗೆ ಗೊತ್ತಿದ್ದ ಹಾಗೆ. ಅದರ ಹಣ ಕೊಟ್ಟು ಇದು ಮಾಡಿ ಅದ ನಂತರ ಈಗ ಜಿಲ್ಲಾ ಪಂಚಾಯತ್ನವರು ಇದನ್ನು ಡೆವಲಪ್ ಮಾಡಿದ್ದಾರೆ ಹೀಗೆ. ಹಾಗಾಗಿ ಆದಷ್ಟು ಬೇಗ ಟಾಪ್ ಪ್ರಯಾರಿಟಿಲಿ ಈ ರಸ್ತೆ ಅಗಲೀಕರಣ ಏನಂತಾರೆ, ಮಿನಿಮಮ್ ಒಂದು 10 ಫೀಟು, 40 ಅಂದರೆ 30 ಬಿಡಬೇಕು. ಈಗ 10 ಇದೆ, ಬೇಡ ಇನ್ನೊಂದು 10 ಆದರೂ ಕನಿಷ್ಠ ಬಿಟ್ಟರೆ ನಾವು ಈಗ ಬರೀ ಒಂದು 2-3 ವರ್ಷ, ಒಂದು 5 ವರ್ಷ ಲೆಕ್ಕ ಹಾಕಿದ್ರೆ ಪ್ರಯೋಜನ ಇಲ್ಲ. ಸಾಧಾರಣ ಒಂದು 25 ವರ್ಷದ ಮುಂದಿನ ಟ್ರಾಫಿಕ್ ನೋಡಿಕೊಂಡು ಅಗಲೀಕರಣ ಕೊಡಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅದನ್ನು ಕೊಟ್ಟು ಆದಷ್ಟು ಬೇಗ ಅಗಲೀಕರಣ ಆಗಬೇಕಂತೇಳಿ. ಸರ್, ಇಲ್ಲಿನ ಸಮಸ್ಯೆ ಏನಂದರೆ, ಈಗ ನಾವು ಒಂದು ದೊಡ್ಡ ಗಾಡಿ ಬರ್ತದೆ, ನಾವು ಬೈಕಲ್ಲಿ ತಿರ್ಗೋರು. ದೊಡ್ಡ ಗಾಡಿ ಬಂದಾಗ ನಾವು ವೆಹಿಕಲ್ ಸೈಡಿಗೆ ಹಾಕಿದರೆ ನಾವು ಈ ಸೈಡಿಗೆ ಹೋಗಿ ಬೀಳುವುದೇ. ಅಂದರೆ ನಿಲ್ಲಿಗೆ ಜಾಗ ಇಲ್ಲ, ಅವರಿಗೆ ತಿರ್ಸ್ಲಿಕ್ಕೆ ಆಗೋದಿಲ್ಲ. ಮತ್ತು ನೈಟೆಲ್ಲ ಇಲ್ಲಿ ತುಂಬ ಜನ ಕುಡಿದು ಆ ಕಡೆ ಈ ಕಡೆ ತಿರುಗುತ್ತಾ ಇರ್ತಾರೆ. ನಾವು ತುಂಬ ಸಲ ಇಲ್ಲೇ ರೋಡ್ ಮೇಲೆಲ್ಲ ಬೀಳ್ತಾರೆ. ಬಿದ್ದಾಗ ನಾವೇ ಎತ್ತಿ ಸೈಡಿಗೆ ಹಾಕಿ ಹೋಗ್ತೇವೆ. ಇದು ವೆಹಿಕಲ್ ಬಂದರೆ ಅವ್ರ ಮೈ ಮೇಲೆ ಹೋಗೋದು. ಅದು ನಾವು ಬೈಕಿನವರಿಗೆ ಆ ಥರ ಸಮಸ್ಯೆ ಆದರೆ, ಇನ್ನು ಕಾರ್ನವ್ರು ಒಂದು ವೆಹಿಕಲ್ ಬಿಡಿ 2 ವೆಹಿಕಲ್ ಅಂತೂ ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ಬೈಕ್ ಬಂದರೆ ನಾವು ಸೈಡಿಗೆ ಹೋದರೆ ಇಲ್ಲಿ ಕೆಳಗೆ ಈ ನಮ್ಮನೆ ಪರಿಸ್ಥಿತಿ ಉಂಟು ಇಲ್ಲಿ. ಮತ್ತು ನೈಟ್ ಒಬ್ಬೊಬ್ಬರು ತಿರುಗಲಿಕ್ಕೂ ಆಗೋದಿಲ್ಲ. ರಿಕ್ಷಾ ಎಲ್ಲ ಬಂದರೆ ಪಾರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬರು ಬಂದು ವಾಪಸ್ ರಿಟರ್ನ್ ಅಲ್ಲಿ ಹೋಗಿ ವಾಪಸ್ ವೆಯ್ಟ್ ಮಾಡಬೇಕು. ಮತ್ತು ಇಲ್ಲಿ ಇಲ್ಲೇ ಬರ್ತಾಯಿದೆ ವೆಹಿಕಲ್, ನಾವು ಇಲ್ಲೇ ನಿಲ್ಲಬೇಕು. ಹಾಗೆ ಹೌದು, ತುಂಬ ಸಮಸ್ಯೆ ಉಂಟು. ಒಂದು ರಸ್ತೆ ಒಂದು ಅಗಲ ಆದರೆ ನಮ್ಮೆಲ್ಲರಿಗೂ ಒಳ್ಳೆಯಿತು. ಒಂದು ಸ್ಕೂಲ್ ಮಕ್ಕಳೆಲ್ಲ ತುಂಬ, ಈಗ ಒಂದು ಸ್ವಲ್ಪ 2 ದಿವಸ ಮಳೆ ಬಿಟ್ಟಿದೆ. ಮಳೆ ಬಿಟ್ಟಿದ್ರೆ ಇಲ್ಲಿ ಫುಲ್ ನೀರು ತುಂಬ್ತದೆ. ಇಲ್ಲಿ ನೀರು ತುಂಬಿದರೆ ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಎಷ್ಟು ಗಲೀಜು ಆಗ್ತದೆ. ಗಲೀಜು ಅಂದರೆ ನೀವು ಇಲ್ಲಿ ಇವಾಗ ಇಷ್ಟಿತ್ತಲ್ಲ, ನೀರೆಲ್ಲ ಕೊಳುತು ಒಂಥರ ಸ್ಮೆಲ್ ಬರ್ತದೆ. ಅದು ಫುಲ್ ಇಲ್ಲಿ ರಸ್ತೆಯ ತನಕ ಬರ್ತದೆ, ಮತ್ತು ಹೋಗ್ಲಿಕ್ಕೆ ಆಗೋದಿಲ್ಲ. ತುಂಬ ಸಮಸ್ಯೆ ಅಂದರೆ ನಾವೀಗ ನಾವೇ ಸಮಸ್ಯೆ ಹೇಳ್ತೀವಿ. ಸ್ಕೂಲ್ ಮಕ್ಕಳೆಲ್ಲ ಹೇಗೆ ಹೋಗ್ಬೇಕು? ಚಿಕ್ಕ ಮಕ್ಕಳೆಲ್ಲ ಹೋಗ್ತಾರೆ, ತುಂಬ ಚಿಕ್ಕ ಮಕ್ಕಳು, ತುಂಬ ಸಮಸ್ಯೆ ಆಗ್ತದೆ. ಒಂದು ರಸ್ತೆ ಅಗಲಾದರೆ ಎಲ್ಲರಿಗೂ, ನಮ್ಮ ಜನರಿಗೆ ಎಲ್ಲರಿಗೂ, ಸ್ಕೂಲ್ ಮಕ್ಕಳಿಗೆ ನಮಗೆಲ್ಲರಿಗೂ ಒಂದು ತುಂಬ ಹೆಲ್ಪ್ ಆಗ್ತದೆ. ಸರ್, ಇಲ್ಲಿ ರಸ್ತೆ ಅಗಲೀಕರಣ ಆಗಬೇಕು ಅನ್ನೋದು ಇಲ್ಲಿನ ಗ್ರಾಮಸ್ಥರ ಬೇಡಿಕೆ. ಅಂದರೆ ತುಂಬ ಜನ ಅವ್ರ ಬೇಡಿಕೆ ನೀಡ್ತಾ ಇದ್ದಾರೆ. ಹಾಗೆ ನೀವೇನು ಹೇಳ್ತೀರಿ ಗ್ರಾಮಸ್ಥರಾಗಿ ಇದ್ರ ಬಗ್ಗೆ? ನಾನಂತ ಹೇಳಿದರೆ, ನಾನಿಲ್ಲಿ ಒಂದು 10 ವರ್ಷದಿಂದ ಇಲ್ಲಿ ವಾಸವಾಗಿದ್ದೆ. ಮೊದಲಂದರೆ ಇಲ್ಲಿ ಪಾಗಾರ ಇತ್ತು, ಅದು ಈಗ ಬಿದ್ದು ಹೋಗಿ ಒಂದು 6-7 ವರ್ಷ ಆಗಿರ್ಬೋದು. ಅದರ ಬಗ್ಗೆ ತುಂಬ ಈ ಊರಿನವರು ನಾವೆಲ್ಲ ಒಟ್ಟಾಗಿ ತುಂಬ ಎಲ್ಲ ಮನವಿ ಎಲ್ಲ ಕೊಟ್ಟೆವು. ನಮ್ಮ MP ಅವರಿಗೆ, MLA ಎಲ್ಲರೂ ಬಂದು ಸ್ವಲ್ಪ ಆಕಾಶವಾಣಿ ಇವರ ಮ್ಯಾನೇಜ್ಮೆಂಟ್ ಅವರು ತುಂಬ ಬಂದೆಲ್ಲ ಅವರಾಗಿದೆ. ಅದೆಲ್ಲ ಕೋರ್ಟಿಗೆಲ್ಲ ಹೋಗಿದೆ ಅದ್ರ ಮೇಲೆ ಇಶ್ಯೂ.
ಅದು ಇನ್ನೂ ಸಾಲ್ವ್ ಆಗಲಿಲ್ಲ. ಆದಮೇಲೆ ಓಪನ್ ಆದಮೇಲೆ ಈಗ ಇಲ್ಲಿ ಹತ್ತಿರ ಅಲ್ಲ ದೂರದಿಂದೆಲ್ಲ ಬಂದು ಕಸ ಅದೆಲ್ಲ ತುಂಬ ಎಸ್ತು ತುಂಬ ಗಲೀಜಾಗಿ, ಈಗ ಸ್ವಲ್ಪ ಮಳೆ ನಿಂತಿದೆ, ನೀರು ಸ್ವಲ್ಪ ಕಮ್ಮಿ ಉಂಟು. ಅಲ್ಲೇ ಇದ್ದರೆ ಇಲ್ಲೆಲ್ಲ ತುಂಬಿ ಏನಾದರೂ ಒಂದು ಕಾಯಿಲೆ ಬರುವಂಥದ್ದು. ಮತ್ತು ಮಕ್ಕಳಿಗೆಲ್ಲ ಹೋಗಲಿಕ್ಕೆ ಬರುವಾಗ ಎಲ್ಲ ಮತ್ತು ಹೆಂಗಸರು ಮಕ್ಕಳಿಗೆಲ್ಲ ಭಾರಿ ತುಂಬ ಕಷ್ಟ. ಇಲ್ಲೆಲ್ಲ ತುಂಬ ಮೊಬೈಲ್ಗಳು ಸರಗ ಎಳೆಯೋದು ಅದು ಇದೆಲ್ಲ ತುಂಬ ಆಗಿದೆ. ಭಾರಿ ಹೆದರಿಕೆ. ಈಗ ಅಂದರೆ ಯಾರಾದ್ರು ಹೊರಗೆ ಹೋದ ಒಂದು ಸ್ವಲ್ಪ ಲೇಟ್ ಆದರೆ ನಾವು ಯಾರು ಬಂದು ಕರ್ಕೊಂಡು ಹೋಗೋದು, ಮನೆಯವರೆಲ್ಲ ಬಂದು, ಅಷ್ಟು ಪರಿಸ್ಥಿತಿ. ಯಾಕಂದರೆ ಇಲ್ಲೆಲ್ಲ ಒಳಗೆ ಹೋಗಿದ್ರೆ ಸಹ ಯಾರಿಗೂ ಮತ್ತೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿ ಉಂಟು. ಅದ್ರ ಬಗ್ಗೆ ಎಲ್ಲ ಆದಷ್ಟು ಬೇಗ ನಮ್ಮ ಈ ರಾಜಕೀಯದವರು ಇವರೆಲ್ಲ ಒಟ್ಟಾಗಿ ಒಂದು ನಮಗೆ ಇದೊಂದು ಪರಿಹಾರ ಕೊಡಬೇಕಂತ ನಾನು ನಿಮ್ಮ ಮೂಲಕ ಬೇಡಿಕೊಂಡು. ನಮಗೊಂದು ಇದು ರಸ್ತೆ ಅಗಲೀಕರಣ ಆಗಬೇಕು. ಯಾಕಂದರೆ ಇಲ್ಲಿ ಶಾಲೆ ಮಕ್ಕಳೆಲ್ಲ ಹೋಗುವಾಗ ತುಂಬ ಕಷ್ಟ ಆಗ್ತದೆ. ಸಣ್ಣ ಮಕ್ಕಳೆಲ್ಲ ಇಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ, ಹೆಣ್ಣುಮಕ್ಕಳು. ಆಮೇಲೆ ಇಲ್ಲಿ ಕಸ ಸಹ ನೋಡಿ ತುಂಬ ತಂದಾಕ್ತಾರೆ. ಎಷ್ಟು ಬ್ಯಾನರ್ ಹಾಕಿದ್ರು ಅದನ್ನು ಸಹ ಎಳ್ಕೊಂಡು ಹೋಗ್ತಾರೆ ಜನರೆಲ್ಲ. ಹಾಗಾಗಿ ಇಲ್ಲಿ ರಸ್ತೆದೊಂದು ಅಗಲೀಕರಣ ಆದಷ್ಟು ಬೇಗ ಮಾಡಿ ಕೊಡಬೇಕು. ಅಂದರೆ ನೀವು ಗ್ರಾಮ ಪಂಚಾಯತ್ ಸದಸ್ಯರಲ್ವಾ, ಅಂದರೆ ಕಸ ವಿಲೇವಾರಿಗೆ ವಾಹನಗಳು ಬರುತ್ತೆ, ಆದರೂ ಕೂಡ ಇಲ್ಲಿ ಯಾರು ತಂದು ಹಾಕ್ತಾರೆ ಕಸ? ಹೊರಗಿನವರೇ ಹೆಚ್ಚಾಗಿ ತಂದು ಹಾಕೋದು ಮತ್ತು ಎಜುಕೇಟೆಡೇ ತಂದು ಹಾಕೋದು. ಸಾಮಾನ್ಯರು ಯಾರು ತಂದು ಹಾಕುವವರಿಲ್ಲ ಹೆಚ್ಚಾಗಿ. ಎಲ್ಲ ಬ್ಯಾಂಕ್ ಅಂಥವರೇ ಎಲ್ಲ ತಂದು ಹಾಕೋದು ಬಿಟ್ಟರೆ ಬೇರೆ ಯಾರು ತಂದು ಹಾಕೋದಿಲ್ಲ ಇಲ್ಲಿ. ಮತ್ತು ನಮ್ಮ ಅಧ್ಯಕ್ಷರಾದ ಶೋಭಕ್ಕ ಇವರು ಸಹ ಹಾಗೆ ಕಸ ಎಲ್ಲ ಅದನ್ನು ಹುಡುಕಿ ತೆಗೆದು ಅಲ್ಲಿ ಅದರಲ್ಲಿದ್ದ ಹೆಸರು ನೋಡಿ ಅವರಿಗೆ ಫೈನ್ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಕಸ ಬಿಸಾಡುವವರು ಬಿಸಾಡ್ತಾ ಇರ್ತಾರೆ. ಅಂದರೆ ಕೆಲವೊಂದು ಕಡೆ ಕಸವನ್ನು ಇಲ್ಲಿ ಬಿಸಾಡಬೇಡಿ ಅಂತ ಹೇಳಿ ಒಂದು ಬ್ಯಾನರ್ ಏನಾದರೂ ಕಟ್ಟಿರ್ತಾರೆ, ಇಲ್ಲಿ ಆ ಥರ ಏನೂ ಕಾಣ್ತಾ ಇಲ್ಲ. ಇಲ್ಲ, ಕಟ್ಟಿದ್ದೆಲ್ಲ ತೆಗೆದು ಹರಿದು ಎಲ್ಲ ತಗೊಂಡೋಗಿ ಆಗಿದೆ. ಸೊ ತುಂಬ ಥರದಲ್ಲಿ ಬ್ಯಾನರ್ ಹಾಕಿ ಆಗಿದೆ ಇಲ್ಲಿ. ಆದರೂ ತೆಗೆದು ತುಂಡು ಮಾಡಿ ಹಾಕ್ತಾರೆ, ಹಗ್ಗವನ್ನೇ ತುಂಡು ಮಾಡಿ ಹಾಕ್ತಾರೆ. ಮತ್ತು ರಸ್ತೆ ಅಗಲೀಕರಣದ ಬಗ್ಗೆ? ರಸ್ತೆ ಅಗಲೀಕರಣ ಆಗಬೇಕು ಮೇಡಮ್. ಯಾಕಂದರೆ ಆಚೆ ಈಚೆ ಕಾಡಿನಾಗಿರುವಾಗ ಹೆಂಗಸ್ರಿಗೆಲ್ಲ ಓಡಾಡಲಿಕ್ಕೆ ಭಾರಿ ಕಷ್ಟ ಉಂಟು ಈ ಜಾಗದಲ್ಲಿ. ಮತ್ತು ಹೆಣ್ಣು ಮಕ್ಕಳೆಲ್ಲ ಕಾಲೇಜಿಗೆ ಶಾಲೆಗೆ ಹೋಗುವ ಮಕ್ಕಳೆಲ್ಲ ಇದ್ದಾರೆ. ಸಾವಿರಾರು ಮನೆ ಉಂಟು ಇಲ್ಲೆಲ್ಲ. ಮತ್ತು ಈ ದಾರಿ 3 ಕಡೆ ಹೋಗ್ತದೆ, ಕುಂಬ್ರಕೋಡು, ಹಂದಾಡಿ. ಹಾಗಿರುವಾಗ ಒಂದು ರಸ್ತೆ ಬೇಕೇ ಇಲ್ಲಿ. ಈ ದಾರಿಯಲ್ಲಿ ಸ್ಟ್ರೀಟ್ ಲೈಟ್ ಇದೆಯಾ? ಸ್ಟ್ರೀಟ್ ಲೈಟ್ ಇದೆ. ಹಗಲಿಗೆ ಇಲ್ಲಿ ಸಂಚಾರ ಕಷ್ಟ ಅಂತ? ಹೌದು, ಹಗಲಿಗೆ. ರಾತ್ರಿಯೂ ಕಷ್ಟ. ಹಾವೆಲ್ಲ ಬರ್ತದೆ ಇಲ್ಲಿ, ಹೆಬ್ಬಾವು ಮತ್ತು ಬೇರೆ ಮುಳ್ಳಂದಿ ಅಂಥದ್ದೆಲ್ಲ ಇಲ್ಲಿಂದೆಲ್ಲ ಬರ್ತದೆ. ಮತ್ತು ಇಲ್ಲಿ ನೋಡಿ ಬೆಂಕಿ ಬಿದ್ದರೆ ಒಂದು ಫೈರ್ ಸರ್ವಿಸ್ ಬರಲಿಕ್ಕೂ ಆಗೋದಿಲ್ಲ ಇಲ್ಲಿ. ಬಂದರೆ ನೋಡಿ, ಈಗ ನೀವೇ ನೋಡಿದ್ರಲ್ಲ, 2 ಬರುವಾಗ ಗಾಡಿಗಳು ಬ್ಲಾಕ್ ಆಗ್ತವೆ. ಹಾಗಾಗಿ ಜನಸಂಚಾರ ತುಂಬ ಕಷ್ಟ ಇಲ್ಲಿ. ಅಂದರೆ ನಾವು ಕೇಳ್ಪಟ್ಟ ಹಾಗೆ ಈಗ ಹೆಬ್ಬಾವೆಲ್ಲ ನೀವು ಹೇಳಿದ್ರಿ ಉಂಟಂತೇಳಿ, ಹಾವೆಲ್ಲ ಅಂದರೆ ಹೇಗೆ? ಅಂದರೆ ಕೆಲವರೆಲ್ಲ ತಂದು ಬಿಡ್ತಾರಾ ಇಲ್ಲಿ ಏನಂತ ಹೇಳಿ? ಅದು ಆಚೆ ಬಾರ್ಕೂರಿಗೆ ಬಂದ ಹಾವನ್ನೆಲ್ಲ ಇಲ್ಲಿ ತಂದು ಬಿಟ್ಟು ಹೋಗ್ತಾರೆ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಆದರೆ ನಾವಿಲ್ಲಿ ಒಂದು 2-3 ಸಲ ಹಾವು ನೋಡಿದ್ದೇವೆ, ದೊಡ್ಡ ದೊಡ್ಡ. ಮತ್ತು ಆಚೆ ರಸ್ತೆ ಬದಿಯೆಲ್ಲ ಬರ್ತದೆ. ಹಾಂ, ಸುಮಾರು ಎಷ್ಟು ಮನೆಗಳಿದೆ ನಿಮ್ಮ? ಇಲ್ಲಿ ಒಂದು ಸಾಧಾರಣ ಒಂದು 200 ಮನೆ ಹತ್ರ ಇದೆ. ಹಾಂ. ನೀವೆಲ್ಲರೂ ಒಟ್ಟಾಗಿ ಅಂದರೆ ಏನು ಪ್ರತಿಭಟನೆ ಅಂದರೆ ಅಥವಾ ಯಾರಾದರೂ ಗಮನಕ್ಕೆ ತಂದಾಗ ಎಲ್ಲರೂ ಒಟ್ಟು ಸೇರಿದರೆ ಗ್ರಾಮಸ್ಥರು ಎಲ್ಲರ ಬೇಡಿಕೆ ಆಗಿದೆಯಾ ಇಲ್ಲಿನ ಅಂದರೆ ರಸ್ತೆ ಅಗಲೀಕರಣ ಆಗಿದೆ? ಬಂದಿದ್ದಾರೆ. ಹಾಂ, ಬಂದಿದ್ದಾರೆ. ಹೌದು, ಮೊನ್ನೆ DC ಅವರು ಸಹ ಬಂದಿದ್ದರು. ಮತ್ತು ನಮ್ಮದು ಇವರು ಶ್ರೀನಿವಾಸ ಪೂಜಾರಿ ಅವರು ಸಹ ಬಂದಿದ್ದರು. ಅವರೆಲ್ಲ ನೋಡಿ ಹೋಗಿದ್ದಾರೆ. ಅಂದರೆ ಏನಂತ ಹೇಳಿದರೆ ಯಾವುದೇ ಒಂದು ಹೋರಾಟ ಏನಾದರೂ ಮಾಡಿದಾದರೆ ಸ್ವಲ್ಪ ಜನ ಈಗ ಮೇಲ್ನೋಟಕ್ಕೆ ಏನು ಕಂಡ್ರೆ ಎಲ್ಲರ ಸಮ್ಮತಿ ಇದೆಯಾ ಅಂಥೇಳಿ, ಎಲ್ಲರಿಗೂ ಸಹ ಈ ರಸ್ತೆ ಅಗಲೀಕರಣಕ್ಕೆ ಅಂದರೆ ಬರ್ತಾರಾ? ಬೇಡಿಕೆ ಈಗ ಬರುವವರೇ ಬರೋದು ಬಿಟ್ಟರೆ ಎಲ್ಲರೂ ಬರುವುದಿಲ್ಲ. ಅಂದರೆ ನಾವು ಹೋಗಿ ರಸ್ತೆ ಆಗಬೇಕು ಹೇಳಿಲ್ಲಲ್ಲ, ರಸ್ತೆ ಎಲ್ರಿಗೂ ಬೇಕಲ್ಲ ಹೇಳಿ ಆ ಭಾವನೆ ಉಂಟು ಕೆಲವರಿಗೆ. ನನ್ನಿಂದಲೇ ಆಗಬೇಕು ಹೇಳಿಲ್ಲ, ನಾನು ಯಾಕೆ ಹೋಗಬೇಕು. ಆದರೆ ಇಲ್ಲಿ ಹತ್ರದವರೆಲ್ಲರೂ ಬರ್ತಾರೆ, ಎಲ್ಲ ಮನೆಯವರು ಬರ್ತಾರೆ, ಹೆಂಗಸರು ಬರ್ತಾರೆ, ಗಂಡಸರು ಬರ್ತಾರೆ, ಎಲ್ಲರೂ ಬರ್ತಾರೆ. ಜನಪ್ರತಿನಿಧಿಗಳ ಗಮನಕ್ಕೆ ಅಥವಾ ಸಂಸದರ ಗಮನಕ್ಕೆ ತರೋ ಈ ಮೂಲಕ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವೆಲ್ಲ ಹೇಳಿದ್ದೇವೆ ಅವರಿಗೆಲ್ಲ. ಆದರೂ ಇನ್ನೂ ನಮಗೊಂದು ಆಗಬೇಕು ಹೇಳಿ ಆಸೆ ಉಂಟು ರೋಡ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ಬ್ರಹ್ಮಾವರ ತಾಲೂಕಿನ ಹಂದಾಡಿ ಗ್ರಾಮಸ್ಥರ ಏನು ಮಾರ್ಗದ ಸಮಸ್ಯೆಯ ಬಗ್ಗೆ ಒಂದಷ್ಟು ಜನ ಅವರ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಬಹಳಷ್ಟು ಸಮಸ್ಯೆಗಳು ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಯಾಕಂತ ಹೇಳಿದರೆ ರಸ್ತೆ ಅಗಲೀಕರಣ ಬಹಳಷ್ಟು ಮುಖ್ಯವಾಗಿದೆ ಅಲ್ಲಿ. ಯಾಕಂದರೆ ಒಂದು ವಾಹನ ಎದುರುಗಡೆಯಿಂದ ಬಂದರೆ ಇನ್ನೊಂದು ವಾಹನಕ್ಕೆ ಸಂಚಾರ ಬಹಳ ಕಷ್ಟ ಆಗುತ್ತೆ. ಹಾಗಿರುವಾಗ ಆದಷ್ಟು ಬೇಗ ಇತ್ತ ಗಮನ ಹರಿಸಿ ರಸ್ತೆ ಅಗಲೀಕರಣ ಮಾಡಲು ಜನಪ್ರತಿನಿಧಿಗಳಿರಲಿ ಅಥವಾ ಮಾನ್ಯ ಸಂಸದರು ಕೂಡ ಇತ್ತ ಗಮನ ಹರಿಸಿ ಒಂದಷ್ಟು ಗ್ರಾಮದ ಜನರಿಗೆ ಅನುಕೂಲ ಮಾಡಿಕೊಳ್ಳಿ ಅನ್ನೋದು
ನಮ್ಮ ಆಶೆ. ಅದರೊಂದಿಗೆ ಏನು ಕೆಲವೊಂದಷ್ಟು ನಾವಲ್ಲಿ ಗಮನಿಸಿದರೆ ಎಲ್ಲರೂ ತಂದು ಕಸವನ್ನು ಅಲ್ಲಿ ಎಸೆದು ಹೋಗುವಂಥದ್ದು, ದುರ್ನಾತ ಬರುವಂಥದ್ದು, ಅಂದರೆ ಸಾಂಕ್ರಾಮಿಕ ರೋಗ ಭೀತಿಯಲ್ಲಿನ ಗ್ರಾಮಸ್ಥರಿಗೆ ಎದುರಾಗಿರುವಂಥದ್ದು. ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ನೀರು ಶೇಖರಣೆಗೊಂಡು ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗ ಅಲ್ಲಿನ ಜನರಿಗೆ ರೋಗ ಭೀತಿ ಎದುರಾಗಿರುವಂಥದ್ದು. ಇದರ ಬಗ್ಗೆ ಆದಷ್ಟು ಬೇಗ ಸಂಬಂಧಪಟ್ಟವರಿತ್ತ ಗಮನ ಹರಿಸಿ ಗ್ರಾಮಸ್ಥರ ಸಮಸ್ಯೆಗೆ ಒಂದು ಸ್ಪಂದನೆ ದೊರಕುವಂತಾಗಲಿ ಅನ್ನೋದು ನಮ್ಮ ಚಾನಲ್ನ ಆಶಯ ಕೂಡ. ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯು ಸಂಚಿಕೆ. ನಿಮ್ಮ ಊರಿನ ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ. 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು, ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 082025300019. ಮೊಬೈಲ್ ನಂಬರ್ 94480124777.